ನಮಸ್ತೆ ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಭಾರತಿ ಮನೆಯಲ್ಲಿರ್ತಾಳೆ. ಆಗ ಅವರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನಿಂದ ವಾಪಸ್ ಬರ್ತಾರೆ. ಬಂದಿದ್ದೇನೆ ಭಾರತಿನ ಹಿಡ್ಕೊಂಡು ಹಾಳಾದವಳೆ ಅಂತ ಅವರಮ್ಮ ಹೊಡಿತಾ ಇರ್ತಾರೆ. ಆಗ ಬಾಬು ಅವರು ಕೂಡ ಅವಳ ತಲೆನ ಹಿಡ್ಕೊಂಡು ಅಲ್ಲ ಕಣೆ, ಒಬ್ಬಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ನನ್ನನ್ನೇ ಇವತ್ತಂತೂ ಪೊಲೀಸ್ ಸ್ಟೇಷನ್ ಮೆಟ್ಲೆ ಹಾಗೆ ಬಿಟ್ಟಿಲ್ಲ ಅಂತ ತುಂಬಾನೇ ಬೈತಾ ಇರ್ತಾರೆ. ಆಗ ಕಾತ್ಯಾಣಿ, ಇವಳು ನಮ್ಮ ಮಾನ ಮರ್ಯಾದೆ ತೆಗಿಯೋದಕ್ಕೆ ಅಂತಾನೆ ಹುಟ್ಟಿದಾಳೆ, ನಿನ್ಗೆ ಅಷ್ಟೊಂದು ಗಿಳಿ ಹೇಳ್ದಂಗೆ ಹೇಳಿ ಕರ್ಕೊಂಡು ಹೋದ್ನಲ್ಲೇ, ಅಲ್ಲಿ ಹೋದ್ಮೇಲೆ ನೀನ್ ಬಾಲ ಬಿಚ್ಚೇ ಬಿಟ್ಟಿಯಲ್ಲ ಅಂತ ಹೇಳಿ ತುಂಬಾನೇ ಹೊಡಿತಾ ಇರ್ತಾಳೆ. ಆಗ ಚಿದಂಬರಂ ಹತ್ರ ಭಾರತಿ, ಮಾವ ನೀವಾದ್ರೂ ಹೇಳಿ ಮಾವ, ಹೊಡಿಬೇಡಿ ಅಂತ ಹೇಳಿ ಮಾವ ಅಂತ ಹೇಳಿದಾಗ ಚಿದಂಬರಂ, ಅಲ್ಲಮ್ಮ ಅವರು ವಿಷಸರ್ಪಗಳು ಅಂತ ನಾವೇನೆ ಅವ್ರನ್ನ ಬಿಟ್ಟು ದೂರ ಇದ್ದೀವಿ, ಅಂಥದ್ರಲ್ಲಿ ನೀನು ಅವ್ರ ಪರವಾಗಿ ಮಾತಾಡಿ ನಮ್ಮ ಮಾನ ಮರ್ಯಾದೆ ತೆಗ್ದಿಲ್ಲ, ನೀನು ಮಾಡಿದ್ದು ಸರಿನಾ ಅಂತ ಹೇಳಿದ್ದಕ್ಕೆ, ಅಲ್ಲ ಮಾವ ನಾನು ಅಲ್ಲಿಗೆ ಹೋಗಿದ್ದು ನನ್ನ ತಪ್ಪು, ಆ ಮನೆಗೆ ನಾನು ಹೋಗಲೇಬಾರ್ದಿತ್ತು, ಅದು ನನ್ನ ತಪ್ಪು, ಅದಕ್ಕೆ ಮುದ್ದು ಮಾವನಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಹೇಳಿದೆ ಮಾವ ಅಂತ ಹೇಳಿದಕ್ಕೆ, ಈಗಲೂ ಮುತ್ತು ಮಾವ ಅಂತ ಬೇರೆ ಹೇಳ್ತೀಯ ಅಂತ ಮತ್ತೆ ಬಾಬು ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಆಗ ಚಿದಂಬರಂ ಬಂದು, ಬಿಡಿ ಬಾವ ಅಂತ ಬಿಡಿಸ್ಬಿಟ್ಟು, ಅಲ್ಲ ಬಾವ ಇರೋಳೊಬ್ಳು ಮಗಳನ್ನು ಹೊಡೆದು ಸಾಯಿಸ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಇಲ್ದಾಗ ಕಾತ್ಯಾಣಿ, ಎಲ್ಲರೂ ದೇಶಾಂತರ ಹೊರಟೋಗ್ಬಿಡ್ತೀವಿ ಬಿಡು ಅಣ್ಣ ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ಇವಾಗ ಗಂಡಿನ ಮನೆ ಕಡೆಯವರು ಬರೋಕ್ಕಿದೆ, ಅವ್ರು ಬಂದಾಗ ಸದ್ಯ ಪೊಲೀಸ್ನವ್ರು ಬರಲಿಲ್ಲ, ಬಂದಿದ್ದರೆ ನಮ್ಮ ಮಾನ ಮರ್ಯಾದೆ ಏನಾಗ್ತಾ ಇತ್ತು ಹೇಳಿ. ಇವಾಗ ಅದನ್ನೆಲ್ಲ ಬಿಟ್ಬಿಟ್ಟು ಅದಕ್ಕೆ ಏನು ತಯಾರಿ ಮಾಡಬೇಕು ಅದನ್ನು ಮಾಡಿಕೊಂಡು ಇರೋಂಗೆ, ಇವಾಗ ಅವ್ರು ಬಂದಾಗಲೂ ಇದೇ ಥರ ಜಗಳ ಮಾಡ್ತಾ ಇರ್ತೀರಾ, ಇದೇ ಥರ ಹೊಡಿತೀರಾ ಅಂತ ಹೇಳ್ತಿದ್ದಾಗ, ಬಾಬು ರೆಡಿ ಆಗು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಕಾತ್ಯಾಣಿ ಹೊಡಿತಾ ಇರ್ತಾಳೆ. ಅದಕ್ಕೆ ಪರ್ಮನೆಂಟಾಗಿ ಹೊಡೆದ್ಬಿಟ್ಟು ಬಾಯಿ ಮುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಪರ್ಮನೆಂಟಾಗಿ ಅವಳ್ದ, ಬಿಡು ನೀನು ಹೋಗು ನೀನು ಅಂತ ಹೇಳಿ ಅವ್ರನ್ನ ಕಳಿಸಿದಾಗ, ಹಾಳಾದವಳೆ ಥೂ ಅಂತ ಹೇಳಿಬಿಟ್ಟು ಕಾತ್ಯಾಯಣಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಚಿದಂಬರಂ ಕೂಡ ಹೋಗ್ತಾರೆ. ಭಾರತಿ ಮಾತ್ರ ಅಳ್ತಾ ಅಲ್ಲೇನೆ ಕೂತ್ಬಿಡ್ತಾಳೆ. ಈ ಗ್ಯಾರೇಜಲ್ಲಿ ಒಂದು ಬೈಕ್ನ ರೆಡಿ ಮಾಡ್ತಾ ಇರ್ತಾನೆ. ಆ ಬೈಕಲ್ಲಿ ಯಾವ ಪಾರ್ಟ್ಸು ಇಲ್ಲ ಅಂತ ಸುಮ್ಮನೆ ಬೈಯೋಕ್ಕೆ ಶುರು ಮಾಡ್ತಾನೆ. ಆಗ ಬುಲ್ಲಿ, ಅಣ್ಣ ಯಾಕೋ ನಿಮ್ಮ ಮೂಡ್ ಸರಿ ಇಲ್ಲ ಅಂತ ಅನಿಸುತ್ತೆ, ಬೇಡ ಬಿಡೋಣ ನಾಳೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ, ಯಾಕೋ ಏನೋ ಮಾತಾಡ್ತಾ ಇದೆಯಾ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ನನ್ನ ಮೂಡ್ ಸರಿ ಇಲ್ಲ, ನಾನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೀಯಾ, ಇವತ್ತು ನಮ್ಮನ್ನು ಪೊಲೀಸ್ ಸ್ಟೇಷನ್ ಮೆಟ್ಲು ಹೇರಿಸಿರ್ಬೋದು ಅವರು, ನಾಳೆ ಅವ್ರ ನಟ್ಟು ಬೋಲ್ಟ್ ಎಲ್ಲ ಹೇಗೆ ಟೈಟ್ ಮಾಡ್ತೀನಿ ನೋಡು, ಒಂದಲ್ಲ ಒಂದಿನ ನಮಗೂ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಒಬ್ಬರು ಲಾಯರು ಅಲ್ಲಿಗೆ ಬರ್ತಾರೆ. ಕಂಟಿ ಅಂತ ಹೇಳಿದಾಗ, ಸರ್ ನೀವಾ, ಹೋಗೋ ಬುಲ್ಲಿ ಒಂದು ಚೇರ್ ತಗೋಬಾ ಅಂತ ಹೇಳಿದ್ದಕ್ಕೆ, ಅದೆಲ್ಲ ಏನೂ ಬೇಡ ಕಂಟಿ, ನನ್ನ ಬೈಕ್ ಯಾಕೋ ಅವಾಗವಾಗ ಆಫ್ ಆಗ್ತಾ ಇರುತ್ತೆ ನೋಡು, ಸ್ವಲ್ಪ ಚೆಕ್ ಮಾಡಿ ಹೇಳು ಅಂತ ಹೇಳಿದ್ದಕ್ಕೆ, ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿರಬೇಕು ಸರ್, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದಾಗ, ಹಾಗೇನೆ ದುಡ್ಡು ಎಷ್ಟಾಯಿತು ಅಂತಲೂ ಹೇಳಿಬಿಡು, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಸರ್ ನಿಮ್ಮ ಹತ್ರ ನಾನು ದುಡ್ಡು ತೊಗೊಳ್ಳೋದ, ಎಷ್ಟು ವರ್ಷದಿಂದ ನೀವು ನಮಗೆ ಕಸ್ಟಮರು, ನಾನು ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋದ ಅಂತ ಹೇಳಿದ್ದಕ್ಕೆ ಬುಲ್ಲಿ, ಸರ್ ಆ ಥರ ನಮ್ದು ಒಂದು ಕೇಸ್ ಇದ್ದರೆ ನೀವೇ ನಡೆಸ್ಕೊಡಿ ಸರ್ ಅಂತ ಹೇಳಿದ್ದಕ್ಕೆ, ಏನೋ ಮಾತಾಡ್ತಾ ಇದೆಯಾ ನೀನು, ಚೋಟುದ್ದ ಇದೆಯಾ ಮಾರುದ್ದ ಮಾತಾಡ್ತೀಯಾ, ಬಾಯಿ ಮುಚ್ಕೊಂಡು ನಿಂತ್ಕೋ ಅಂತ ಕಂಟಿ ಅವನಿಗೂ ಬೈತಾನೆ. ಆ ಲಾಯರು, ಕಂಟಿ ನಿಂದೇನಾದ್ರು ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಆ ಥರ ಏನಾದ್ರು ಇದ್ದಿದ್ರೆ ನಾನು ನಿಮ್ಮ ಹತ್ರನೇ ಫಸ್ಟ್ ಹೇಳ್ತಾ ಇದ್ದೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಅಯ್ಯೋ ಪೊಲೀಸ್ ಸ್ಟೇಷನ್ನು ಕೋರ್ಟು ಅದು ಇದು ಅಂತ ಎಲ್ಲ ಹೋಗ್ಬೇಡ ಕಂಟಿ, ಅದೆಲ್ಲ ನಿಮ್ಮಂಥವ್ರಿಗಲ್ಲ ಅಂತ ಹೇಳಿದಾಗ, ಸರಿ ಸರ್ ಅಂತ ಹೇಳ್ತಿಂತಾನೆ. ಸರಿನಪ್ಪ ಆಯ್ತು, ಬೈಕ್ನ ರೆಡಿ ಆದಮೇಲೆ ನನಗೊಂದು ಫೋನ್ ಮಾಡು, ನಾನು ಬಂದು ತೊಗೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ನೋಡೋದಕ್ಕೆ ಅಂತ ಹುಡುಗನ ಕಡೆಯವರು ಬರ್ತಿರ್ತಾರೆ. ಬಂದಾಗ ಎಲ್ಲ ಕ್ಷೇಮವಾಗಿ ಬಂದ್ರ, ಆರೋಗ್ಯವಾಗಿದ್ದೀರಾ ಅಂತ ಎಲ್ಲರೂ ನಮಸ್ತೆ ಮಾಡಿ ವೆಲ್ಕಮ್ ಮಾಡ್ಕೊತಾರೆ. ಕೂತ್ಕೊಳ್ಳಿ ಅಂತ ಕೂರಿಸಿದಾಗ ಕೂತ್ಕೊತಾರೆ. ಸರಿ ಆಯ್ತು ಎಲ್ಲರೂ ಚೆನ್ನಾಗಿದ್ದೀರಾ, ಹುಡುಗಿನ ಕರೀರಿ ಅಂತ ಹೇಳಿದಾಗ, ಭಾರತಿನ ಕರ್ಕೊಂಡು ಏನಾದರೂ ಕುಡಿಯೋದಕ್ಕೆ ತೊಗೊಂಡು ಬಾ ಅಂತ ಹೆಂಡ್ತಿಗೆ ಹೇಳ್ತಾರೆ. ಅಯ್ಯೋ ಕುಡಿಯೋದಕ್ಕೆಲ್ಲ ಏನು ಬೇಡ, ಎಲ್ಲ ಮುಗಿಲಿ, ಹುಡುಗಿನ ನೋಡಾದ್ಮೇಲೆ ಒಟ್ಟಿಗೆ ಊಟನೇ ಮಾಡ್ಕೊಂಡು ಹೋಗೋಣ ಅಂತ ಹುಡುಗನ ಕಡೆಯವ್ರು ಹೇಳಿದಾಗ, ಕರೆಕ್ಟಾಗಿ ಹೇಳಿದ್ರಿ ಅಂತ ಚಿದಂಬರಂ ಕೂಡ ಹೇಳ್ತಾರೆ, ಹೋಗು ಕರ್ಕೊಂಡು ಬರೋಗು ಅಂತ ಹೇಳಿದಾಗ, ಭಾರತಿನ ನೋಡೋದಕ್ಕೆ ಅಂತ ರೂಮಿಗೆ ಬರ್ತಾಳೆ ಕಾತ್ಯಾಯಣಿ. ಆದರೆ ಭಾರತಿ ಮಾತ್ರ ಅಳ್ತಾ ಕೂತಿರ್ತಾಳೆ. ಇನ್ನೂ ಅಳ್ತಾ ಕೂತಿದ್ದೇನೆ, ಕಣ್ಣು ಒರೆಸ್ಕೊಳ್ಳೆ, ಎದ್ದೇಳೆ ಅಂತ ಹೇಳಿದ್ದಕ್ಕೆ, ಬೇಡ ಅಮ್ಮ ಅಂತ ಹೇಳಿದಾಗ, ಎದ್ದೇಳು ಒಂದೇ ಅಂತ ಹೇಳಿಬಿಟ್ಟು ಗದ್ರಿ ಹಣ್ಣಿನ ತಟ್ಟೆನ ಕೊಟ್ಟು ಭಾರತಿನ ಕರ್ಕೊಂಡು ಬರ್ತಾಳೆ. ಭಾರತಿ ಎಂಟ್ರಿ ಕೊಟ್ಟು ಹಣ್ಣಿನ ತಟ್ಟೆನ ಅಲ್ಲಿ ಇಟ್ಬಿಟ್ಟು ಕೂತ್ಕೊತಾಳೆ. ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ ಅಂತ ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ. ಅವಳು ನಗ್ತಾ ಇರೋದಿಲ್ಲ. ಆಗ ಬಾಬು ನಗೋದಕ್ಕೆ ಹೇಳೆ ಅಂತ
ಕಾತ್ಯಾಯಣಿಗೆ ಹೇಳಿದಾಗ ಕಾತ್ಯಾಯಣಿ ನಗೆ ಸ್ವಲ್ಪ ಅಂತ ಅಂದ್ಬಿಟ್ಟು ಭಾರತಿಗೆ ಗದರುತ್ತಾರೆ. ಆಗ ಸ್ಮೈಲ್ನ ಮಾಡ್ತಾಳೆ. ಹೋಗು ಆಶೀರ್ವಾದನ ತಗೋ ಹೋಗು ಅಂತ ಹೇಳಿದಾಗ ಭಾರತಿ ಎಲ್ಲರ ಕಾಲ್ಗೂ ಬಿದ್ದು ಆಶೀರ್ವಾದನ ತಗೊತಾಳೆ. ಇರಲಿ ಅಂತ ಹೇಳ್ತಾರೆ. ಆಗ ಸರಿ ಆಯ್ತು ಮಾತುಕತೆ ಮುಂದುವರ್ಸೋಣ ಅಂತ ಹೇಳಿದಾಗ, ನೋಡಿ ಮಾತುಕತೆ ಮುಂದುವರ್ಸೋಕ್ಕೆ ಅಂತ ಏನೂ ಇಲ್ಲ, ನೀವು ನನ್ನ ಮಗ ಮುಂಚೆ ಒಂದೇ ಕಂಪ್ನಿಲಿ ಕೆಲಸ ಮಾಡಿರೋದಂತೆ ಅಂತ ಹೇಳಿದಾಗ ಹೌದು ಅಂತ ಹೇಳಿದ್ದಕ್ಕೆ ಹುಡುಗಿ ನಮಗೆ ತುಂಬಾ ಇಷ್ಟ ಆಗಿದ್ದಾಳೆ, ತುಂಬಾ ಮುದ್ದಾಗಿದ್ದಾಳೆ, ಹಾಗಾಗಿ ಮಾತುಕತೆ ಅಂತ ಏನೂ ಇಲ್ಲ, ಇನ್ನೇನು ಡೈರೆಕ್ಟಾಗಿ ಮದುವೆನೇ ಇಟ್ಕೊಳ್ಳೋಣ, ಆದಷ್ಟು ಬೇಗ ಮದುವೆ ಮುಂದುವರ್ಸೋಣ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತಂತೆ. ಅದು ನೋಡಿ ನನಗೆ ಒಬ್ಬಳೇ ಮಗಳು, ತುಂಬಾ ಮುದ್ದಾಗಿ ಸಾಕಿದ್ದೀವಿ, ಇಷ್ಟೆಲ್ಲ ಆಸ್ತಿ ಇನ್ಯಾರಿಗೆ, ಅವಳು ಇನ್ನೂ ಓದಬೇಕು ಅಂತ ಹೇಳಿದ್ಲು, ಆದರೆ ಈ ಆಸ್ತಿ ಎಲ್ಲ ಹಿಂದೆ ಇನ್ಯಾರಿಗೆ ಕೊಡಬೇಕು, ಅವಳು ಓದಿ ತಾನೇ ಏನು ತರಬೇಕಾಗಿದೆ, ಅದಕ್ಕೋಸ್ಕರ ಓದೋದು ಬೇಡ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಅಂತ ಹೇಳಿದಾಗ ಚಿದಂಬರ ಮಧ್ಯದಲ್ಲಿ, ಅದು ಇನ್ನೂ ಒಂದು ಮನೆ ಇದೆ, ಆ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ, ಆದರೆ ಅದು ಇವಾಗ ಬೇರೆಯವರಿದ್ದಾರೆ, ಅದು ಕೋರ್ಟಲ್ಲಿ ನಡೀತಾ ಇದೆ ಅಂತ ಹೇಳಕ್ಕೆ ಹೋದಾಗ ಬಾಬು ಈಗ ಅವ್ರು ನಿನ್ನ ಹತ್ರ ಕೇಳಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊ ಅಂತ ಹೇಳಿಬಿಟ್ಟು ಆ ಮನೆಯೂ ನಮ್ಮದೇನೆ, ಮುಂದಕ್ಕೆ ಇವಳದೇ ಆಗುತ್ತೆ, ಅದು ಸ್ವಲ್ಪ ಬೇರೆಯವ್ರು ಯಾರೋ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು, ಮತ್ತು ಮದುವೆ ಯಾವಾಗ ಇಟ್ಕೊಳ್ಳೋಣ ಏನು ಅಂತ ಅಂದಿದ್ದಕ್ಕೆ ಸರಿ ಮದುವೆ ಡೈರೆಕ್ಟಾಗಿ ಇಟ್ಕೊಂಡ್ರಾಯ್ತು, ಇವಾಗ ತಾಂಬೂಲ ಬದಲಾಯಿಸ್ಕೊಬಿಡೋಣವಾ ಅಂತ ಹೇಳಿದಾಗ ಸರಿ ಆಯಿತು ಆಗಲಿ ಅಂತ ಎಲ್ಲರೂ ಖುಷಿಯಿಂದ ಒಪ್ಕೊತಾರೆ. ಹುಡುಗ ನಮ್ಮ ಭಾರತಿಗೆ, ನೋಡಮ್ಮ ನೀನು ಯಾವುದಕ್ಕೂ ಯೋಚನೆ ಮಾಡೋ ಹಾಗಿಲ್ಲ, ಯಾವುದಕ್ಕೂ ಚಿಂತೆ ಮಾಡಬೇಡ, ನನ್ನ ಮಗ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾನೆ, ನಮ್ಮನೆಯಲ್ಲಿ ನೀನು ರಾಣಿ ಥರ ಇರ್ಬೋದು, ಏನೂ ತೊಂದರೆ ಇಲ್ಲ, ಯಾಕೆ ಅಂತ ಅಂದರೆ ಇವತ್ತಿಂದ ಈ ಮನೆ ಮಗಳು ಅಷ್ಟೇ ಅಲ್ಲ, ನೀನು ನಮ್ಮನೆ ಮಗಳು ಕೂಡ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ಸರಿ ತಾಂಬೂಲ ಬದಲಾಯಿಸ್ಕೊಳ್ಳೋಣ ಅಂತ ತಾಂಬೂಲನು ಬದಲಾಯಿಸ್ಕೊತಾರೆ. ಕಾತ್ಯಾಯಣಿ ಅಣ್ಣ ಈ ತಾಂಬೂಲನ ಒಳಗಡೆ ತೊಗೊಂಡೋಗಿಡು ಅಂತ ಹೇಳ್ತಾರೆ. ಆ ಹೋಟೆಲಲ್ಲಿ ಚಂದನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಚಂದನ ಮತ್ತು ಹರಿ ಹೋಟೆಲ್ಗೆ ಎಂಟ್ರಿ ಕೊಡ್ತಾರೆ. ಅದನ್ನು ನೋಡಿ ದಿವ್ಯಾಗೆ ತುಂಬಾ ಖುಷಿ ಆಗುತ್ತೆ. ಚಂದನನು ದಿವ್ಯಾನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಚಂದನ ಬಂದಿದ್ದೇನೆ ಅದಕ್ಕೆ ಅಂತ ಹೇಳ್ತಾಳೆ. ದಿವ್ಯಾಗೂ ಚಂದನ ನೋಡಿ ತುಂಬಾ ಖುಷಿಯಾಗಿ ಚಂದನ ಅಂತ ಇಬ್ಬರೂ ಹಗ್ ಮಾಡ್ತಾರೆ. ಆಗ ಹರಿ ಹಾಯ್ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಮುಖ ತಿರುಗಿಸ್ಕೊತಾಳೆ. ಆಗ ಹರಿ ಸರಿ ಆಯಿತು ನೀವಿಬ್ಬರು ಮಾತಾಡಿ, ನಾನು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಚಂದನನ ಕರ್ಕೊಂಡು ದಿವ್ಯಾ ಒಂದು ಟೇಬಲ್ ಮೇಲೆ ಬಂದು ಕೂತ್ಕೊಂಡು, ಚಂದು ಏನು ತೊಗೊತೀಯ ಅಂತ ಹೇಳಿದ್ದಕ್ಕೆ ಏನು ಬೇಡ ಅದಕ್ಕೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಕಾಫಿನಾದರೂ ಕುಡಿಯೋಣ ಅಂತ ಹೇಳಿ ವೆಯ್ಟರ್ನ ಕರೆದು 2 ಕಾಫಿ ಅಂತ ಹೇಳ್ತಾಳೆ. ಆಗ ಚಂದನ ಹತ್ತಿರ ದಿವ್ಯಾ ಅದು ಸಾರಿ ಚಂದನ ನೀನು ಮನೆಗೆ ಬಂದಾಗ ಅಂತ ಹೇಳಿದಾಗ ಅಯ್ಯೋ ಬಿಡಿ ಅದಕ್ಕೆ ಅಂತ ಹೇಳಿದ್ದಕ್ಕೆ ಇಲ್ಲ ಚಂದು ನಾನು ನಿನ್ನ ಹತ್ರ ಹೇಳಿದ್ದು ನಿಜಾನೇ, ಆದರೆ ಮನೆಗೆ ಬಂದಮೇಲೆ ಅದು ಅಂತ ಹೇಳಕ್ಕೆ ಹೋಗಿದ್ದಕ್ಕೆ ಚಂದನ ಸತ್ತೋಗಿರೋದಕ್ಕೆ ಕಲ್ಲು ಹೊಡೆಯೋದು ಬೇಡ ಬಿಡಿ ಅದಕ್ಕೆ ಅದೆಲ್ಲ ಮುಗ್ದೋಗಿರೋ ಕತೆ ಅಂತ ಹೇಳಿದಾಗ ಸರಿ ಆಯಿತು ಹೇಳು ನಿನ್ನ ಲೈಫ್ ಹೇಗಿದೆ ಬೆಂಗಳೂರಿಗೆ ಬಂದಮೇಲೆ ಅಂತ ಹೇಳಿದ್ದಕ್ಕೆ ನನ್ನ ಲೈಫ್ ತುಂಬಾ ಚೇಂಜಸ್ ಆಗಿದೆ, ಅದಕ್ಕೆ ತುಂಬಾ ಬದಲಾಗಿದೆ ನನ್ನ ಜೀವನ ಅಂತ ಹೇಳ್ತಾಳೆ. ಅದು ಅಲ್ಲದೆ ಸರಿ ಆಯಿತು ನೀನು ಆರ್ಯನ್ನ ಮದುವೆ ಆಗಲ್ಲ ಅಂತ ಹೇಳಿದೆ ನಿಜ, ಆದರೆ ನನಗೊಂದು ಸುಳಿವು ಕೊಡ್ದೇ ನೀನು ಹರಿನ ಯಾವಾಗ ಲವ್ ಮಾಡಿದೆ ಅಂತ ಹೇಳಿದ್ದಕ್ಕೆ ನಾನು ಹರಿನ ಲವ್ ಮಾಡೇ ಇಲ್ಲ ಅಂತ ಹೇಳ್ತಾಳೆ. ಏನೋ ಅಂತ ಹೇಳಿದ್ದಕ್ಕೆ ಹೌದು ಅದಕ್ಕೆ ಅದೊಂದು ಫೇಕ್ ಮದುವೆ, ಆಕಸ್ಮಿಕವಾಗಿದ್ದ ಮದುವೆ ಅದು ಅಂತ ಹೇಳಿದಾಗ ಏನು ಹೇಳ್ತಾ ಇದೀಯಾ ಚಂದು ಅಂತ ಕೇಳಿದ್ದಕ್ಕೆ ಚಂದನ ಆಗಿದ್ದನ್ನೆಲ್ಲ ನಡೀತಾಳೆ. ನನಗೆ ಆರ್ಯನ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಇರಲ್ಲ, ಅದಕ್ಕೆ ಮನೆಯವ್ರ ಹತ್ರ ಹೇಳಿದೆ, ಆದರೆ ಮನೆಯವರು ಯಾರು ನನ್ನ ಮಾತನ್ನು ಕೇಳಲೇ ಇಲ್ಲ, ಅದಕ್ಕೆ ಮನೆ ಬಿಟ್ಟು ಬರೋ ನಿರ್ಧಾರನ ಮಾಡಿದೆ ಹರಿ ಜೊತೆ. ಆಗ ಅಪ್ಪ ಬಂದು ನಮ್ಮನ್ನು ಹಿಡಿದ್ರು, ಅದರಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಒಂದು ಕಡೆ ಆರ್ಯ ಒಂದು ಕಡೆ ಅಪ್ಪ, ಇನ್ನೇನು ಮಾಡೋದು ಅಂತ ನನಗೆ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಗೊತ್ತಿಲ್ದೇ ನಾನು ಹರಿನ ಮದುವೆ ಆಗಬೇಕಾಯ್ತು. ಹರಿ ನನ್ನ ಕುತ್ತಿಗೆಗೆ ತಾಳಿನ ಕಟ್ಟಿದ್ರು ಅಂತ ಹೇಳಿದಾಗ ಅಯ್ಯೋ ದೇವ್ರೆ ಇದನ್ನೆಲ್ಲ ನೀನು ಯಾಕೆ ಹೇಳಲಿಲ್ಲ ನಮಗೆ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದಕ್ಕೆ ನಾನು ಮಾತಾಡೋದಕ್ಕೆ ನೀವೆಲ್ಲ ನನಗೆ ಎಲ್ಲಿ ಟೈಮ್ ಕೊಡ್ರಿ, ಎಲ್ರಿಗೂ ಅವ್ರವ್ರ ಸ್ವಾರ್ಥನೇ ಆಗಿತ್ತು, ನನ್ನ ಮಾತನ್ನು ಕೇಳಿಸ್ಕೊಳ್ಳೋ ಪೇಷನ್ಸ್ ಆಗಲಿ ಯಾವುದು ಯಾರಿಗೂ ಇರಲಿಲ್ಲ. ಅಟ್ಲೀಸ್ಟ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಬಂದಾಗಾದರೂ ನಾನು ಹೇಳೋಣ ಅಂದ್ಕೊಂಡಿದ್ದೆ, ಬಟ್ ಆವಾಗ್ಲೂ ಅಪ್ಪ ಬಿಡಿ ಅದಕ್ಕೆ ಹೋಗಲಿ ಅಂತ ಹೇಳಿದ್ದಕ್ಕೆ ಆದರೆ ಸರಿ ಆಯಿತು ನೀನು ಹರಿನ ಇಷ್ಟ ಇಲ್ದೇ ಮದುವೆ ಆಗಿದೆ ಮತ್ತು ಹರಿ ಜೊತೆಗೇ ಯಾಕಿದೆಯಾ ಅಂತ ಹೇಳಿದ್ದಕ್ಕೆ ಆದರೆ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅದಕ್ಕೆ ಅಂತ ಹೇಳಿದ್ದಕ್ಕೆ ದೊಡ್ಡ ಸಮಸ್ಯೆನ ಏನು ಅಂತ ಹೇಳಿದಾಗ ನಮ್ಮ ಮದುವೆ ಪೊಲೀಸ್ ಸ್ಟೇಷನಲ್ಲಿ ಆಗಿರೋದ್ರಿಂದ ನಂದು ಅವ್ರದ್ದು ರಿಜಿಸ್ಟರ್ ಮ್ಯಾರೇಜ್
ಹೋಗ್ಬಿಟ್ಟಿದೆ ಅಂತ ಹೇಳೋದಕ್ಕೆ, ಅಯ್ಯಯ್ಯೋ ಇಷ್ಟೊಂದು ದೊಡ್ಡ ಸಮಸ್ಯೆನ ಒಳ್ಳೆ ಕೂಲಾಗಿ ಹೇಳ್ತಾ ಇದೆಯಲ್ಲ ಚಂದು ಅಂತ ಹೇಳಿದಾಗ, ಹಾಂ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ, ನೋಡು ಚಂದು ಹರಿಗೂ ಒಂದು ಲೈಫ್ ಅಂತ ಇದೆ, ನಿನಗೂ ಒಂದು ಲೈಫ್ ಅಂತ ಇದೆ, ನೀನು ಅಲ್ಲಿಂದ ಹೊರಗೆ ಬಂದ್ರೇ ನೀನು ಏನು ಅಂದ್ಕೊಂಡಿದ್ದೀಯಾ ಅದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಮೊದಲು ನೀನು ಹರಿಗೆ ಡಿವೋರ್ಸ್ಗೆ ಕೊಡು ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಅಂತ ಹೇಳಿದ್ದಕ್ಕೆ, ಹೌದು ಚಂದು ನೀನು ಡಿವೋರ್ಸ್ ಕೊಟ್ಟು ಹೊರಗಡೆ ಬಂದ್ರೇ ಎಲ್ಲವುದು ಸರಿ ಹೋಗೋದು. ಹರಿಗೂ ಒಂದು ಜೀವನ ಇದೆ, ಅಥವಾ ಏನಾದರೂ ಮುಂದೆ ಹೋಗ್ತಾ ಹರಿ ಇಲ್ಲ ನೀವೇ ನನ್ನ ವೈಫು, ನಾನು ಡಿವೋರ್ಸ್ ಕೊಡಲ್ಲ ಅಂದರೆ ಏನು ಮಾಡ್ತೀಯ, ಹಾಗಾಗಿ ನೀನು ಇವಾಗಲೇ ಡಿವೋರ್ಸ್ಗೆ ಅಪ್ಲೈ ಮಾಡು ಅಂತ ಹೇಳ್ಕೊಡ್ತಾರೆ. ಜೊತೆ ಮಾತಾಡಿಕೊಂಡು ಬಂದಾದಮೇಲೆ ಚಂದನ ಹರಿ ಜೊತೆ ಮಾತಾಡಬೇಕು ಅಂತ ಡಿಸೈಡ್ ಆಗ್ತಾಳೆ. ಹರಿನ ಬರೋಕ್ಕೆ ಹೇಳಿರ್ತಾಳೆ. ಹರಿ ಅಲ್ಲಿಗೆ ಬಂದು ಏನು ಹೇಳಿ ಏನೋ ಮಾತಾಡಬೇಕು ಅಂತ ಕರೆದ್ರೆ ಅಂತ ಹೇಳ್ದಾಗ ಚಂದನ ಅದು ಅಂತ ರಾಗ ಎಳಿತಾ ಇರ್ತಾಳೆ. ಏನು ಪರವಾಗಿಲ್ಲ ಹೇಳಿ, ನಾನು ನಿಮಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದೀನಿ, ಇನ್ನು ಈ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತೀನ, ಖಂಡಿತ ನಾನು ಮಾಡಿಕೊಡ್ತೀನಿ, ಏನು ಹೆಲ್ಪ್ ಬೇಕಿತ್ತು ಹೇಳಿ, ಏನಂತ ಹೇಳಿ ಅಂತ ಹರಿ ಕೇಳಿದ್ದಕ್ಕೆ ಚಂದನ ಅದು ನಮ್ಮಿಬ್ಬರು ಮ್ಯಾರೇಜು ಫೇಕ್ ಅಲ್ವಾ ಅಂತ ಹೇಳಿದ್ದಕ್ಕೆ ಹರಿ ಆ ಕಡೆ ಈ ಕಡೆ ನೋಡಿಕೊಂಡು ಅದೆಲ್ಲ ಇವಾಗ ಯಾಕೆ ಅಂತ ಹೇಳಿದಾಗ, ಅದು ನಾವು ಇಬ್ಬರದು ಫೇಕ್ ಮ್ಯಾರೇಜ್ ಅಂತ ಅಂದಮೇಲೆ ನಾವಿಬ್ಬರು ಸಪ್ರೇಟ್ ಆಗೋದೇ ಒಳ್ಳೆಯದು, ಅದಕ್ಕೋಸ್ಕರ ನಾನು ಡಿವೋರ್ಸ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ, ಡಿವೋರ್ಸಾ ಯಾಕೆ ಅಂತ ಹೇಳಿದಾಗ, ಅಲ್ಲ ನಮ್ಮಿಬ್ರದ್ದು ರಿಯಲ್ ಮ್ಯಾರೇಜ್ ಅಲ್ಲ ಅಂತ ಅಂದಮೇಲೆ ನಾವು ಡಿವೋರ್ಸ್ ತೊಗೊಳೋದ್ರಲ್ಲಿ ತಪ್ಪೇನಿದೆ, ನಾವು ಲೀಗಲಿ ಸಪ್ರೇಟ್ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದಾಗ, ನಾನು ನಿಮ್ಮನ್ನ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಸಂಸಾರ ಮಾಡಿ ಮಕ್ಕಳನ್ನ ಎತ್ತು ಇಲ್ಲೇ ಇರಲಿ ಅಂತ, ನೀವು ಈ ಥರ ಅರ್ಧಕ್ಕೆ ಬಿಟ್ಟೋಗ್ಲಿ ಅಂತ ಅಲ್ಲ, ನೀವು ನನ್ನ ವೈಫ್ ಅಷ್ಟೇ, ನಾನಿವಾಗ ಡಿವೋರ್ಸ್ ಕೊಡ್ತೀನಿ ಅಂತ ಯಾವಾಗ ಹೇಳಿದೆ ನಿಮಗೆ ಅಂತ ಹೇಳಿದ ತಕ್ಷಣ ಚಂದನಾಗೆ ಕೋಪ ಬಂದು ಹರಿಗೆ ಹೊಡಿತಾಳೆ. ಆಗ ಹರಿನೂ ತಿರುಗಿಸಿ ಚಂದನಾಗೆ ಹೊಡಿತಾನೆ. ಚಂದನಾಗೆ ತುಂಬಾ ಶಾಕ್ ಆಗುತ್ತೆ, ಆದರೆ ಅದು ಕನಸಲ್ಲಾಗಿರುತ್ತೆ. ಸಡನ್ನಾಗಿ ಬೆಡ್ ಮೇಲೆ ಮಲಗಿದ್ದವಳು ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಅಯ್ಯೋ ಇದು ಕನಸು ಅಂತ ಗಾಬರಿಯಾಗಿ, ಸದ್ಯ ಇದು ಕನಸಾಗಿದೆ, ಆದರೆ ಕನಸೇನೆ ನಿಜ ಆಗಿಬಿಟ್ರೆ, ಹರಿ ಏನಾದರೂ ನಂಗೆ ಡಿವೋರ್ಸ್ ಕೊಡಲ್ಲ ಅಂತ ಹೇಳಿಬಿಟ್ರೆ ಮುಂದೆ ಏನು ಮಾಡೋದು, ಒಂದ್ಸಲ ಸ್ಟ್ರಾಂಗ್ ಆಗಿ ಕೇಳಿ ನೋಡೋಣ, ಆದರೆ ಹೇಗೆ ಕೇಳೋದು ಅಂತ ಯೋಚನೆ ಮಾಡಿ ಹರಿ ಮಲಗಿರೋ ಜಾಗಕ್ಕೆ ಬಂದು ಹರಿನ ಎಬ್ಸೋದಕ್ಕೆ ಶುರು ಮಾಡ್ತಾಳೆ. ಹರಿ ಅಂತ ಅಂದರು, ಅವನು ಎದ್ದೇಳೋದಿಲ್ಲ. ಅವಾಗ ಹರಿ ಅಂತ ಜೋರ ಕರೆದಾಗ ಎದ್ದು ಕೂತ್ಕೊಂತಾನೆ. ದೆವ್ವ ಅಂತ ಮಾತಾಡಬೇಡಿ ಅಂತ ಬಾಯಿನ ಮುಚ್ತಾಳೆ. ಹುಷ್ ಅಂತ ಹೇಳ್ದಂಗ ಹರಿಗೆ ಶಾಕ್ ಆಗುತ್ತೆ, ಏನಿದು ಚಂದನ ಹೀಗೆ ನನ್ನನ್ನು ಎಬ್ಬಿಸ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಮುಖ ನೋಡೋದಕ್ಕೆ ಶುರು ಮಾಡ್ತಾನೆ. ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು, ಹೊರಗಡೆ ಬಂದು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಆಗ ಹರಿ ಕನಸು ಕಾಣ್ಕೊಂಡು ಅಲ್ಲೇ ಕೂತ್ಕೊಂಡು, ಅಯ್ಯೋ ಸಾರಿ ಅಣ್ಣ, ಇನ್ನು ಮುಂದೆ ನಾನು ನಿಮ್ಮ ಜೊತೆ ಮಲ್ಕೊಳ್ಳೋಕ್ಕಾಗೋದಿಲ್ಲ ನಾಳೆಯಿಂದ, ಸಾರಿ ಬೇಜಾರು ಮಾಡ್ಕೋಬೇಡಿ, ನನ್ನ ಮೇಲೆ ಲವ್ ಆಗಿದೆ ಅನಿಸುತ್ತೆ, ಲವ್ ಪ್ರಪೋಸ್ ಮಾಡೋದಕ್ಕೆ ಅಂತಲೇ ನನ್ನನ್ನು ಹೊರಗಡೆ ಕರೀತಾ ಇದ್ದಾರೆ, ಇಷ್ಟೊತ್ತಿನಲ್ಲಿ ಮಾತಾಡಬೇಕು ಅಂತ ಕರೀತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ನನಗೆ ಪ್ರಪೋಸ್ ಮಾಡೋಕ್ಕೆ ಇರಬೇಕು ಅಂತ ಅವನು ತನ್ನ ಬೆಡ್ಶೀಟ್ನ ತಮ್ಮಂದಿರ ಮೇಲೆ ಹೊದಿಸ್ಬಿಟ್ಟು ಹೊರಗಡೆ ಬರ್ತಾನೆ. ನಾನು ವೆಯ್ಟ್ ಮಾಡ್ತಾ ನಿಂತಿರ್ತಾಳೆ. ಹರಿ ಬಂದು ಏನೋ ಮಾತಾಡಬೇಕು ಅಂತ ಅಂದರೆ ಅಲ್ಲಿ ರೂಮಲ್ಲೇ ಮಾತಾಡ್ಬೋದಿತ್ತಂತಲ್ಲ, ಇಲ್ಲಿ ಹೊರಗಡೆ ಚಳಿ ಅಂತ ಹೇಳಿದಕ್ಕೆ ಹಾಂ ಅಂತ ಹೇಳಿದಾಗ, ಅಲ್ಲ ಹೊರಗಡೆ ಚಳಿ ಅಂತ ಹೇಳಿದೆ ಅಂತ ಹೇಳಿದಕ್ಕೆ, ಇಲ್ಲ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು, ರೂಮ್ನಲ್ಲಿ ಆಗಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಮಾತಾಡಿ ಅಂತ ಹೇಳಿದಕ್ಕೆ, ಇನ್ನು ಸ್ವಲ್ಪ ದೂರ ಹೋಗಿ ಮಾತಾಡೋಣ ಅಂತ ಹೇಳಿದಾಗ, ಈಗ ಹೊರಗಡೆ ಇದ್ದೀವಲ್ಲ ಮಾತಾಡಿ ಏನು ತೊಂದರೆ ಇಲ್ಲ, ಬೆಳಗ್ಗೆ ತನಕ ಯಾರೂ ಎದ್ದೇಳೋದಿಲ್ಲ, ಎಲ್ಲರೂ ಕುಂಭಕರ್ಣ ಥರ ಮಲಗಿರ್ತಾರೆ, ಹೇಳಿ ನೀವು ಅಂತ ಹೇಳಿದಾಗ, ಇಲ್ಲ ಸ್ವಲ್ಪ ದೂರನೇ ಹೋಗಿ ಮಾತಾಡೋಣ ಅಂತ ಹೇಳಿದಕ್ಕೆ, ಸರಿ ಆಯಿತು ಅಂತ ಹೇಳ್ತಾನೆ. ಸರಿ ನಾನು ಹೋಗಿ ಫೋನ್ನ ತಂದುಬಿಡ್ತೀನಿ ಅಂತ ಚಂದನ ಒಳಗಡೆ ಬರ್ತಾಳೆ. ಆಗ ಹರಿ ಪಕ್ಕ ಇವ್ರು ಲವ್ ಪ್ರಪೋಸ್ ಮಾಡೋದಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹರಿ ದೇವರೇ ತುಂಬ ಒಳ್ಳೆ ಕೆಲಸ ಮಾಡಿದೆಪ್ಪ, ನನಗೆ ಒಳ್ಳೇದು ಮಾಡಿದೆ ನೀನು ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಚಂದನ ಬರ್ತಾಳೆ. ಇಬ್ಬರೂ ಕಲ್ಯಾಣಿ ಹತ್ರ ಹೊರಗಡೆ ಬಂದು ಕೂತ್ಕೊತಾರೆ. ಹರಿ ನಿಂತಿರ್ತಾನೆ. ಆಗ ಏನೋ ಮಾತಾಡಬೇಕು ಅಂತ ಅಂದ್ರಿ, ಅದಕ್ಕೆ ಹತ್ರ ಮಾತಾಡಿ ಅಪ್ಸೆಟ್ ಆಗಿದ್ದೀರಾ ಅಂತ ಹೇಳಿದಕ್ಕೆ ಚಂದನ ಏನೂ ಮಾತಾಡೋದಿಲ್ಲ. ಅವಾಗ ಬೇಡ ಬಿಡಿ ಆ ಬಿರುಗಾಳಿ ವಿಷಯ ಯಾಕೆ, ಅವ್ರಂದರೆ ನಿಮಗೆ ಇಷ್ಟ ಇಲ್ಲ ತಾನೇ, ಅವ್ರ ಜೊತೆ ಮಾತಾಡೋದು ಅಂದರೆ ನಿಮ್ಗೆ ಇಷ್ಟ ಇಲ್ಲ ತಾನೇ, ಯಾಕೆಂದರೆ ನಂಬಿಸಿ ಕುತ್ತಿಗೆ ಕುಯ್ಯೋರಲ್ವಾ, ಬೇಡ ಬಿಡಿ ಅಂತ ಹೇಳಿದಾಗ, ನಾನು ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಬೇರೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಮಾತಾಡಿ ಏನು ವಿಷಯ ಅಂತ ಹೇಳಿದ್ದಕ್ಕೆ, ಅದು ನಮ್ಮಿಬ್ಬರು ಮದುವೆ ಹೇಗಾಯಿತು ಅಂತ ನಿಮಗೆ ಗೊತ್ತಲ್ವಾ ಅಂತ ಹೇಳಿದ್ದಕ್ಕೆ, ಅದೆಲ್ಲ ಈಗ ಯಾಕೆ ಬಿಡಿ, ಅದನ್ನು ಯಾರಾದರೂ ಮರೆಯೋಕ್ಕಾಗುತ್ತಾ ಅಂತ ಹೇಳಿದ್ದಕ್ಕೆ, ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಹೊರಗಡೆನಾ, ಈಗ ಆಲ್ರೆಡಿ ಮನೆ ಬಿಟ್ಟು ತುಂಬಾ ಹೊರಗಡೆ ಬಂದಿದ್ದೀವಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೆ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದಾಗ, ಅಯ್ಯೋ ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಬಿಡಿ, ಅದ್ರ ಬಗ್ಗೆ ಯಾಕೆ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ಡಿಸೈಡ್ ಮಾಡಿದ್ದೀನಿ
ಇವಾಗ ಚಂದನ ಹೇಳಿದ್ದಕ್ಕೆ ಹರಿ ಹನಿಮೂನ್ಗೆ ಪಕ್ಕ ಪ್ಲಾನ್ ಮಾಡ್ತಾ ಇರಬೇಕು ಅಂತ ಅನ್ಸುತ್ತೆ. ಅಯ್ಯೋ ಒಬ್ಬಟ್ಟು ಬಂದು ತಟ್ಟೆಗೆ ಬೀಳ್ತಾ ಇದೆಯಲ್ಲಪ್ಪ ಅಂತ ಅನ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ನಾವಿಬ್ರು ಡಿವೋರ್ಸ್ ತಗೊಳ್ಳೋಣ ಅಂತ ಹೇಳ್ತಾಳೆ. ಹರಿಗೆ ತುಂಬಾ ಶಾಕ್ ಆಗುತ್ತಂತೆ, ಹೃದಯಕ್ಕೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ಒಂದು ಹೈಪ್ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.